ಈ ಕಾರ್ಯಕ್ರಮದಲ್ಲಿ ಅದೆಷ್ಟೋ ವಿಭಿನ್ನ ಬಗೆಯ ಕುಚ್ಚು ಹಾಕುವ ಕಲೆಯ ಬಗ್ಗೆ ನಾವು ನಿಮಗೆ ಮಾಹಿತಿ ನೀಡಿದ್ದಾಗಿದೆ. ಆದರೆ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸುವಂತಹ ಕುಚ್ಚು ಹಾಕೋದು ಹೇಗೆ ಅನ್ನೋದು ಎಲ್ಲರನ್ನ ಕಾಡೋ ಪ್ರಶ್ನೆ. ಹೌದು, ಇಂದಿನ ಸಿರಿ ಸಖಿ ವಿಭಿನ್ನ ಬಗೆಯ ಸೀರೆಗಳಿಗೆ ಹಾಕಬಹುದಾದ ಕ್ರೋಶಾ ಕುಚ್ಚಿನ ಬಗ್ಗೆ ನಿಮಗೆ ಮಾಹಿತಿ ನೀಡಲಿದ್ದಾರೆ. ನಾವು ಸೀರೆಗೆ ಕುಚ್ಚು ಹಾಕ್ಕೊಳ್ತೀವಿ, ಅದನ್ನು ಇವತ್ತು ಕ್ರೋಶಾದಿಂದ ಹೇಗೆ ಹಾಕ್ಕೊಳ್ಳೋದು ಅಂತ ಹೇಳಿ ನಾನು ಹೇಳ್ಕೊಡ್ತೀನಿ. ನೋಡೋಣ ಬನ್ನಿ. ಸೀರೆಗೆ ಕುಚ್ಚು ಹಾಕಲು ಬೇಕಾಗುವ ಸಾಮಗ್ರಿಗಳು: ಸಿಲ್ಕ್ ಥ್ರೆಡ್, ಕ್ರೋಶಾ ಕಡ್ಡಿ, ಸೂಜಿ, ಕಾರ್ಡ್ಬೋರ್ಡ್ ಶೀಟ್, ಗೋಲ್ಡನ್ ಟೈಯಿಂಗ್ ಥ್ರೆಡ್ ಮತ್ತು ಕತ್ತರಿ. ಕುಚ್ಚು ಹಾಕೋದಕ್ಕೆ ದಾರ ಹೇಗೆ ಸುತ್ಕೋಬೇಕು ಅಂತ ನಾನು ಹೇಗೆ ಹೇಳ್ಕೊಡ್ತೀನಿ. ಇವಾಗ ಈ ಥರ ಥ್ರೆಡ್ ಸಿಗತ್ತೆ. ಇದು ನಾವು ತಿಕ್ಕ ಕಾರ್ಡ್ಬೋರ್ಡ್ ಶೀಟ್ನ ನೀವು ಈ ಥರದನ್ನು ತಗೊಳ್ಬೇಕು. ಮೊದಲಿಗೆ ಈ ದಾರನ ನಾವು ಈ ಥರ ಒಂದು ಸ್ಯಾರಿಗೆ ನಮಗೆ ಆಲ್ಮೋಸ್ಟ್ ಇದರಿಂದ 150ರಿಂದ 170 ರೌಂಡ್ ಬೇಕಾಗತ್ತೆ. ಇದನ್ನು ನಾವೀಗ ಆರೆಳೆ ಮಾಡ್ಕೊಳ್ಬೇಕು. ಆರೆಳೆ ಹೇಗೆ ಮಾಡ್ಕೊಳ್ಳೋದಂದರೆ, ಇವಾಗ ಈ ಕಾರ್ಡ್ಬೋರ್ಡ್ ಶೀಟಿಂದ ಬರೋದು ಒಂದೆಳೆ, ಈ ದಾರದಿಂದ ಇನ್ನೊಂದು ಎಳೆ, 2 ಎಳೆ ತೊಗೊಂಡು ಇನ್ನೊಂದು ಕಾರ್ಡ್ಬೋರ್ಡ್ ಶೀಟ್ಗೆ ನಾವು ಈ ಥರ ಸುತ್ಕೊಳ್ತೀವಿ. ಇದೇ ರೀತಿ ನಾವು ಒಂದರಿಂದ ಒಂದು ಮಾಡ್ಕೊಂಡು 6 ಎಳೆ ಥ್ರೆಡ್ನ ನಾವು ರೆಡಿ ಮಾಡ್ಕೊಳ್ಬೇಕು. ಈಗ 6ನೇ ರೌಂಡ್ ಮುಗಿತಾ ಬಂತು. ಸೊ ಇದನ್ನು ನಾವೀಗ ಕಟ್ ಮಾಡಿಕೊಂಡು ಒಂದು ಗಂಟು ಹಾಕಿಟ್ಕೊಳ್ಳೋಣ. ಇದನ್ನು ಗಂಟು ಹಾಕ್ಕೊಳ್ಳೋಣ. ಈ ಥರ ಗಂಟು ಹಾಕ್ಕೊಳ್ಬೇಕು. ಗಂಟು ಹಾಕ್ಕೊಂಡು ಉಳಿದಿದ್ದನ್ನು ಈ ಥರ ಕತ್ತರಿಸೋಣ. ಇದೇ ಥರ ನಿಮ್ಮ ಸೀರೆಯಲ್ಲಿ ಎಷ್ಟು ಕಲರ್ ಇದೆಯೋ ಆ ಥರ ದಾರಗಳನ್ನ ನೀವು ಸುತ್ತಿ ಹೀಗೆ ಇಟ್ಕೊಳ್ಬೇಕಾಗತ್ತೆ. ಡೈರೆಕ್ಟಾಗಿ ನೀವು ಸೀರೆ ಮೇಲೆ ಹಾಕೋಕ್ಕಾಗೋದಿಲ್ಲ, ಫಾಲಿಂದ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಸೀರೆ ಅದನ್ನು ಫಾಲಲ್ಲಿ ನಿಮಗೆ ಪರ್ಫೆಕ್ಷನ್ ಬಂದಮೇಲೆ ನೀವು ಸೀರೆ ಮೇಲೆ ಹಾಕ್ಬೋದು. ಮೊದಲಿಗೆ ಇದನ್ನು ಕೈಗೆ ಸುತ್ಕೊಳ್ಬೇಕು. ಯಾವುದೇ ನೀವು ಕುಚ್ಚು ಸ್ಟಾರ್ಟ್ ಮಾಡಬೇಕು ಅಂದ್ರೂ ಅದಕ್ಕೆ ಒಂದು ಬೇಸ್ ಅಂತ ಇರಬೇಕು. ಮೊದಲಿಗೆ ಈ ಥರ ಚುಚ್ಕೊಳ್ಳೋಣ. ಕ್ರೋಶಾನ ಚುಚ್ಕೊಂಡು ಇದನ್ನು ಹೀಗೆ ಎಳ್ಕೊಂಡು ಲಾಕ್ ಮಾಡೋಣ. ಇದು ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದರೆ ಲಾಕ್ ಬಿಚ್ಚಿ ಹೋದರೆ ಫುಲ್ ಡಿಸೈನ್ ಹಾಳಾಗತ್ತೆ. ಇದ್ರ ಕಡೆ ತುಂಬ ಗಮನ ಇರಬೇಕು. ಮೊದಲಿಗೆ 4 ಚೈನ್ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 3, 4 ಚೈನ್ ಹಾಕ್ಕೊಂಡು ಸ್ವಲ್ಪ ಮುಂದೆ ಹೋಗಿ ಚುಚ್ಚಿ ಮತ್ತು ಹೀಗೆ ಹೇಳ್ಕೊಳ್ತಾ ಇದ್ದೀವಿ. ಇದೇ ಥರ ಒಂದು ಸೀರೆ ಫುಲ್ ನೀವು ಹಾಕಬೇಕಾಗತ್ತೆ. ಸೂಜಿ ಮೇಲೆ ದಾರ ತೊಗೊಂಡು ಈಗ 2 ಎಳೆ ಬರುತ್ತೆ, ಅದರಲ್ಲಿ ಹೀಗೆ ತೊಗೊಂಡ್ರೆ ಲಾಕ್ ಆಗುತ್ತೆ. ನೀವು ಸುಮಾರು ಒಂದು 8ರಿಂದ 10 ಹಾಕ್ಕೊಂಡ್ರೆ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಇದಾಗತ್ತೆ. ಮತ್ತು 1, 2, 3 ಚೈನ್ ಹಾಕಿ ಈಗ ನೋಡಿ ಮೇಲೆ ಎಳ್ಕೊಂಡಿದ್ದೀವಿ. ಸೂಜಿನ ಮೇಲೆ ತೆಗಿಬೇಡಿ. ಸೂಜಿನ ಹೀಗೆ ಇಟ್ಕೊಂಡು ಕತ್ತರಿ ತಗೊಳ್ಳಿ. ಇದೀಗ ಗಂಟಾಯಿತು, ಬರೋದಿಲ್ಲ ಆಚೆ. ಈ ಥರ ಬಿಗಿಯಾಗಿ ಕೂತ್ಕೊಳ್ಬೇಕು. ಯಾಕಂದರೆ ಒಂದ್ಸಲಿ ನೀವು ಕ್ರೋಶಾದಲ್ಲಿ ತೆಗೆದ್ರೆ ಎಲ್ಲ ಫುಲ್ ಡಿಸೈನ್ ಆಚೆಗೆ ಬಂದುಬಿಡುತ್ತೆ, ನೀವು ಸರಿಯಾಗಿ ಗಂಟು ಹಾಕಲಿಲ್ಲ ಅಂತ ಹೇಳಿದ್ರೆ. ಇವಾಗ ಇದು ಗಂಟಾಗಿದೆ. ಇವಾಗ ಇನ್ನೊಂದು ದಾರನ ತಗೊಳ್ಳೋಣ, ಇನ್ನೊಂದು ಕಲರ್ದು. ಅದನ್ನು ಇದೇ ಥರ ನೀವು ಕೈಗೆ ಸುತ್ಕೊಳ್ತೀರ. ಮೊದಲಿಗೆ ಎಲ್ಲಿ ಲಾಕ್ ಮಾಡ್ಕೊಳ್ತೀರ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಇದನ್ನು ಸೇಮ್ ಲಾಕ್ ಆದಮೇಲೆ 3 ಚೈನು ಮತ್ತು ಲಾಕ್. ಇವಾಗ ಸೂಜಿ ಮೇಲೆ ದಾರ ತೊಗೊಂಡು ಪಕ್ಕದ ಮನೆಗೆ ಹೋಗಿ ಮತ್ತು ಸೂಜಿ ಮೇಲೆ ದಾರ ತೊಗೊಳ್ತೀರ. ಇವಾಗ ನೋಡಿ ವೀಕ್ಷಕರೇ, ನಿಮಗೆ 3 ಎಳೆ ಕಾಣಿಸ್ತಾ ಇದೆ ಇಲ್ಲಿ. ಅದರಲ್ಲಿ ನೀವು ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು 2 ಒಳಗಡೆ ಹೀಗೆ ಹಾಕ್ಕೊಳ್ತೀರ, ಮತ್ತು 2 ಒಳಗಡೆ ಹೀಗೆ ಹಾಕ್ಕೊಳ್ತೀರ. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್. ಇದನ್ನು ನೀವು ಹಾಳು ಮಾಡಿದ್ರೆ ಫುಲ್ ಡಿಸೈನ್ ಹಾಳಾಗುತ್ತೆ. ಇವಾಗ 4 ಚೈನ್ ಹೀಗೆ ಹಾಕ್ಕೊಳ್ತೀರ. ಇದು ಅಸೆಂಡಿಂಗ್ ಆರ್ಡ್ರಲ್ಲಿ ಇರಬೇಕು. ಅಂದರೆ ಕೆಳಗಡೆ 1, 2, 3, 4 ಮೇಲಕ್ಕೆ ಹೋಗುತ್ತೆ. ಆಮೇಲೆ 1, 2 ಚೈನ್ ಹಾಕ್ಕೊಳ್ತೀರ. ಮತ್ತು ಇವಾಗ 4, 3, 2, 1 ಕೆಳಗಡೆಗಾದಾಗ ಹಾಕ್ಕೊಳ್ಬೇಕು. ವೀಕ್ಷಕರೇ, ನಿಮ್ಮದಿದು ಕೈ ಯಾವ ಥರ ಕೂತಿದೆ ಅನ್ನೋದ್ರ ಮೇಲೆ ಡಿಸೈನ್ ಹೋಗುತ್ತೆ. ಇದು ಕೊನೆಯದು ಸೇಮ್ ಪ್ರೊಸೀಜರ್. ಮತ್ತು 4 ಅಸೆಂಡಿಂಗ್ ಆರ್ಡರ್, 4 ಡಿಸೆಂಡಿಂಗ್ ಆರ್ಡರ್, ಮಧ್ಯ 2 ಚೈನ್ ಬರಬೇಕು. ಹೀಗೆ ಬರುತ್ತೆ ಇದು. ಇದ್ರ ಮೇಲೆ ನಾನೀಗ ಡಬಲ್ ನಿಟ್ಟಿಂಗ್ ಮಾಡೋದು ಹೇಳ್ಕೊಡ್ತೀನಿ. ಡಬಲ್ ನಿಟ್ಟಿಂಗ್ ಅಂದರೆ ಇದ್ರ ಮೇಲೆ ಇನ್ನೊಂದು ಲೇಯರ್ ಬರುತ್ತೆ. ಅದಕ್ಕೆ ಮೊದಲನೇ ಕಲರ್ ತೊಗೊಂಡಿದ್ವಲ್ಲ, ಯೆಲ್ಲೋ ಕಲರ್, ಅದನ್ನೇ ತೊಗೊಳ್ಳೋಣ. ಸೇಮ್ ಪ್ರೊಸೀಜರ್. ಮತ್ತು
ನೀವು ಇವಾಗ ದಾರ ಸುತ್ಕೊಳ್ಳುವಾಗ ಸುಕ್ ಮಾಡಿಕೊಂಡ್ರೆ ಫುಲ್ ದಾರ ಹೋಗುತ್ತೆ. ಅದನ್ನೆಲ್ಲ ನೀವು ಜೋಪಾನವಾಗಿ ನೋಡಿಕೊಂಡ್ರೆ ದಾರ ಉಳಿಸ್ಕೊಳ್ಬೋದು. ಇದನ್ನು 3 ಚೈನ್ ಹಾಕಿ ಹೀಗೆ ಲಾಕ್ ಮಾಡ್ತೀರಾ. ಸೂಜಿ ಮೇಲೆ ದಾರ ತಗೊಳ್ಳಿ. ಈ ಗ್ಯಾಪ್ ಇದೆಯಲ್ಲ ನೋಡಿ ವೀಕ್ಷಕರೇ, ಈ ಗ್ಯಾಪು ಕಾಣಿಸ್ತಾ ಇದೆಯಾ? ಇದರ ಒಳಗಡೆಯಿಂದ ನೀವು ಇನ್ನೊಂದು ತಗೊಳ್ಬೇಕು. ಸೇಮ್ ಅವಾಗ ಹೇಳ್ಕೊಟ್ಟಿದ್ದ ಪ್ರೊಸೀಜರ್. 2 1 ಆಯಿತಾ? ಸೂಜಿ ಮೇಲೆ ದಾರ ಮತ್ತು ಪಕ್ಕದಲ್ಲಿ ಒಂದ್ಸಲಿ ನೀವು ತೊಗೊಂಡ್ರೆ ಇನ್ನೊಂದು ಗ್ಯಾಪ್ ಹಾಗೇ ಬಿಡ್ತಾ ಹೋಗುತ್ತೆ. ಇದೆಲ್ಲ ಸೇರಿಸಿ ಕೊನೆಗೆ ನೀವು ಸೀರೆನಲ್ಲಿ ಹೀಗೆ ಬಿಟ್ಟರೆ ಚೆನ್ನಾಗಿ ಕಾಣೋದಿಲ್ಲ. ಇದನ್ನೆಲ್ಲ ಸೇರಿಸಿ ಹಿಂದಕ್ಕೆ ಕಟ್ಟಿಬಿಟ್ಟು ಅದಕ್ಕೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಇದನ್ನು ಹಿಂದಕ್ಕೆ ಹೀಗೆ ಅಂಟಿಸ್ಬೇಕಾಗತ್ತೆ ಕೊನೆಯಲ್ಲಿ. ಇವಾಗ ಇದಕ್ಕೆ ಕುಚ್ಚು ಹಾಕಿದ್ರೆ ಇದು ಕಂಪ್ಲೀಟ್ ಆಗುತ್ತೆ. ಇವಾಗ ಕುಚ್ಚು ಹಾಕೋದನ್ನು ಹೇಳ್ಕೊಡ್ತೀನಿ ನೋಡಿ ವೀಕ್ಷಕರೇ. ಇದಾದಮೇಲೆ ನಾವೀಗ ದಾರ ಸುತ್ಕೊಳ್ಬೇಕಾಗತ್ತೆ. ನಿಮ್ಗೆ ಹೇಗೆ ಕನ್ವೀನಿಯೆಂಟೋ ಹಾಗೆ ಸುತ್ಕೊಳ್ಬೋದು. ಲೈಕ್ ಕೈ ಕಾಲು ಎರಡೂ ಯೂಸ್ ಮಾಡ್ಕೊಂಡು, ಕಾಲು ಬೆರಳಿಗೆ ಯೂಸ್ ಮಾಡ್ಕೊಂಡು ಸುತ್ಬೋದು. ಇವಾಗ ನಾನು ಹೀಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಥರ 27 ಸುತ್ಕೋಬೇಕಾಗತ್ತೆ ನೀವು. ಇವಾಗ ಇದನ್ನು 27 ನಾನು ಸುತ್ಕೊಂಡಿದ್ದೀನಿ. ಎಡ್ಜಿನ ಕಟ್ ಮಾಡ್ಕೊಳ್ಳೋಣ. ಇದು ಹೇಳಿದ್ನಲ್ಲ ಸೂಜಿ, ಕುಚ್ಚಿಗೆ ಅಂತಲೇ ಸ್ಪೆಷಲ್ ಸೂಜಿ ಸಿಗುತ್ತೆ, ದೊಡ್ಡ ಮೂತಿ ಇರೋದು. ಅದರೊಳಗಡೆ ನೀವು ಈ ದಾರನ ಸೇರಿಸ್ಕೊಳ್ಬೇಕಾಗತ್ತೆ. ಈ ಥರ ಸೂಜಿಗೆ ನೀವು ದಾರ ಹಾಕ್ಕೊಂಡಿರ್ತೀರಲ್ವ, ಇದು 2 ಗ್ಯಾಪ್ ಮಧ್ಯೆ ಬಿಟ್ಟಿರ್ತೀರಲ್ಲ ಚೈನ, ಆ ಚೈನ್ ಮಧ್ಯ ಈ ಸೂಜಿನ ತೋರಿಸ್ಕೊಂಡು ಹೀಗೆ ತಗೊಂಡ್ಮೇಲೆ ಹೀಗಿಟ್ಕೊಂಡು ಇದನ್ನು ಬಿಟ್ಬಿಡಬಾರ್ದು. ಬಿಟ್ಬಿಟ್ರೆ ಫುಲ್ ದಾರ ಹಾಳಾಗುತ್ತೆ. ಹೀಗೆ ಕಟ್ ಮಾಡ್ಕೊಳ್ತೀರಾ ಕೆಳಗಿಟ್ಟು ಕ್ಲೀನಾಗಿ. ಆಮೇಲೆ ಟೈಮ್ ಥ್ರೆಡ್ ಇದನ್ನು ತಗೊಂಡು 1 2 3 4 ಆಮೇಲೆ ಹೂವು ಗಂಟು ಹಾಕ್ತಿರಲ್ಲ ಆ ಥರ ಇದು ಗಂಟು ಹಾಕಿ ಹಿಂದೆ ನಾಟ್ ಹಾಕಬೇಕು. ಯಾವತ್ತಿದು ಮುಂದೆ ನಾಟ್ ಹಾಕಿದ್ರೆ ಚೆನ್ನಾಗಿ ಕಾಣೋದಿಲ್ಲ. 2 ನಾಟ್ನ ಈ ಥರ ಗಟ್ಟಿಯಾಗಿ 1 2 ಈ ಥರ ನಾಟ್ ಹಾಕಿ ಕಟ್ ಮಾಡಿಬಿಡೋಣ ಇದನ್ನು. ಇವಾಗ ನೋಡಿ, ಇವಾಗ ಇದು ಈ ಥರ ಫಿನಿಶ್ ಆಯಿತು. ತೋರಣ ಕಟ್ಟಿದಂಗೆ ಕಾಣಿಸ್ತಾ ಇದೆ ಅಲ್ವಾ? ಇದೇ ಥರ ನಿಮ್ಮ ಸೀರೆಗೂ ಕಟ್ಕೊಳ್ತೀರಾ ಅಲ್ವಾ ವೀಕ್ಷಕರೇ? ನೋಡಿದ್ರಲ್ಲ ವೀಕ್ಷಕರೇ, ಕ್ರೋಶಾನ ಯೂಸ್ ಮಾಡಿಕೊಂಡು ಹೇಗೆಲ್ಲ ಕುಚ್ಚು ಕಟ್ಬೋದು ಅಂತ. ನೀವು ಯಾವ್ದಾದ್ರು ಒಂದು ಫಂಕ್ಷನ್ಗೆ ಹೋಗಬೇಕು ಅಂದ್ಕೊಂಡಿರ್ತೀರಾ, ಒಂದು ದೊಡ್ಡ ರೇಷ್ಮೆ ಸೀರೆ ತೊಗೊಂಡಿರ್ತೀರಾ, ಈಚೆ ಕಡೆ ದುಡ್ಡು ಕೊಟ್ಟು ಎಕ್ಸ್ಪೆನ್ಸಿವ್ ಆಗಿ ಹಾಕ್ಸೋದಕ್ಕಿಂತ ನೀವೇ ಇದನ್ನು ಮನೇಲೇ ಹಾಕ್ಕೊಂಡ್ರೆ ಎಷ್ಟು ನಿಮಗೆ ಮನಸ್ಸಿಗೂ ಖುಷಿ ಇರುತ್ತೆ. ನೋಡಿದವ್ರಿಗೂ ನೋಡಿದ್ಯಾ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ಅನಿಸುತ್ತೆ. ಇದೇ ರೀತಿ ನೀವು ಕೂಡ ನಿಮ್ಮ ಸೀರೆಗೆ ಕುಚ್ಚು ಹಾಕ್ಕೊಂಡು ನಿಮ್ಮ ಸೀರೆಗೆ ಒಳ್ಳೆ ಮೆರುಗು ಕೊಡಿ. ಧನ್ಯವಾದ. ನಿಮ್ಮ ಬಿಡುವಿನ ವೇಳೆಯಲ್ಲಿ ನಿಮ್ಮ ಸೀರೆಗಳಿಗೆ ನೀವೇ ಖುದ್ದು ಕುಚ್ಚು ಹಾಕೋದ್ರಿಂದ ಅದೆಷ್ಟು ಖುಷಿ ಸಿಗುತ್ತೆ ಅಲ್ವಾ? ಸಿಂಪಲ್ ಕುಚ್ಚು ಹಾಕೋದ್ರಿಂದ ತೊಡಗಿ ವೆರೈಟಿ ಕುಚ್ಚುಗಳನ್ನು ನೀವೇ ಹಾಕಿಕೊಂಡು ಎಲ್ಲರನ್ನ ಮೋಡಿ ಮಾಡಿ.